ಐ ಲವ್ ಯು ಸಂಗೀತ. ಐ ಲವ್ ಯು ಟು ಮಾಮ. ಲೇ ಯಾರು ಲೇ ಅಣ್ಣ ನಿನ್ನ ಮುಖ ಅನ್ನೋದು ಮ್ಯಾಚ್ ಬಾಕ್ಸ್ ಆಗೈತಿ. ಐ ಲವ್ ಯು ಸಂಗೀತ, ಐ ಲವ್ ಯು ಮಾಮ ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಗುಲಾಬಿ ಅಂತ ಹುಡುಗಿಯರು ಹೆಂಗ್ ಬಿಡ್ತಾರಲಿ ಅಪ್ಪ ನಿಮ್ಗ? ಏನೋ ಒಂದೊಂದು ಬೀದಿನಾಗಿ ಬಿರಿಯಾನಿ ಇಟ್ಟಿರ್ತೀರ, ಏನ್ ಮಾಡಿರ್ತೀರ? ನಮಗೊಂದ್ ಸ್ವಲ್ಪ ಟ್ರಿಕ್ಸ್, ನಾವು ಹಂಗ ಮಾಡ್ಕೊಂತೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅಲ್ಲಿ ಬೇಕು ಹೋಗಿ ಅವನು ನಿಂತರಿಗೆ ಬೀಳ್ತಿರಲ್ ಬೇವ. ನಿಮ್ ತಂಗಿದ್ರ ಹೇಳ್ಬೇವ ಯಾರು ನಾನು ಹೋಗ್ತೀನಿ ಐ ಲವ್ ಯು ಕವಿತಾ ಅನ್ಕಂತ. ಮುಚ್ಕೊಂಡು ಹೋಗೋ ಹೋಗು. ಅವ್ನು ದೇವ್ರ ನಮ್ಮನ್ನ ಯಾಕಿನ್ನ ಬಗ್ಸೇನ ಅನ್ನೋದು ಗೊತ್ತಾಗಲ್ಲ. ಅವ್ನು ಅವಾಗ ಹೋಗ್ಬಿಡ್ತಿದ್ದೆ ನಾನು. ಅವ್ನು RCB ಕಪ್ ಹೊಡೆದಾರ ಅನ್ನೋದಕ್ಕೆ ಅವನು ನಿನ್ನ ಬದುಕಿನಿ ನೀವು ಬಿಡವಲ್ ರೋಡ್ ಅಂದ್ರ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಎಲ್ಲೈತ್ ಬೇಕಲ್ ರಾಗಿ ಹೊಲ? ಅಲ್ಲಿರೋದೆಲ್ಲ ಬಾಳೆಹಣ್ಣು, ಉತ್ತತ್ತಿ, ಜೇನು ಅವೆಲ್ಲದವ ಅಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಬೇಕಾದ್ರೆ ಒಂದು ಬಾಳೆಹಣ್ಣು ಹರ್ಕೊಂಡ್ ತಿನ್ನು, ನೀನ್ ಬ್ಯಾಡ ಅನ್ನೋ ಕುಂತಿಲ್ಲ ನಾನು. ಆದ್ರೆ ಸುಳ್ಳು ಹೇಳಕ್ ಹೋಗ್ಬೇಡ ನಮ್ಮ ಮುಂದೆ ರಾಗಿ ಹೊಲ ಆ ಹೊಲ ಈ ಹೊಲ ಅಂತಂದು. ಅವ್ನು ಮಸ್ತ್ ಮೆತ್ತಗಾಗೈತೆ ಅನ್ನೋದು ಆರಾಮ್ ಮಕ್ಕಂಬಿಟ್ಟಿದೆ ಇಲ್ಲಿ. ರೀಲ್ಸ್ ಎಲ್ಲೆಲ್ಲಿ ಮಾಡ್ತೀರಿ? ನಿಮ್ ತಿಂಡಿ ಏನ್ ಹೇಳ ನಾನು? ಒಣ ತಿಂಡಿ ನಿಮ್ದು, ಹಸೆ ತಿಂಡಿ ಅಲ್ಲ ನಿಮ್ದು, ಒಣ ತಿಂಡಿ. ಅವ್ರು ಬರೀ ಇಂಥದ ಮಾಡ್ರಿ. ಒಂದ್ಸರಿ ಏನ್ ಮಾಡಪ್ಪ ಅಂತಂದ್ರ ಹಿಂಗ್ ಮಾಡಿ ಧಕ್ಕ ಹಿಂಗ್ ಗುದ್ಬಿಡಿ ಹಿಂದಕ್ಕ ಒಕ್ಕನತ್ತಗ. ನಟ ಮದನಕ ಸಾಯ ಹೊಡ್ಯಾರ ನೀವು. ಮೊದ್ಲಾಗ ಈಗೆಲ್ಲ ಅವನು ಜಗ್ಗ ಆಪತ್ನೆ ಬರೋಕುಂತಾವು ಎಂಟರ ಮೇಲೆ ಗಂಡನ ಸಾಯ ಹೊಡೆದಾರ ಅಂತಂದು. ಅದ್ರ ನೀನು ಒಂದ್ ಬಾಳೆಹಣ್ಣು ಹರ್ಕೊಂಡ್ ತಿನ್ನು, 2 ಉತ್ತತ್ತಿ ತಿನ್ನು, ಏನಾಗಲ್ಲ. ಬ್ಯಾಂಕ್ನವರು ಬೆಳಿಗ್ಗೆ ಫೋನ್ ಮಾಡಿದ್ರು, ಮೇಡಮ್ ನಿಮ್ ಅಕೌಂಟ್ ಅಲ್ಲಿ ಇಷ್ಟೊಂದು ದುಡ್ಡು ಇಟ್ಟಿದ್ದೀರಲ್ಲ, ನಿಮ್ಗೆ ಅಕೌಂಟ್ ಮಾಡ್ಸೋ ಅಗತ್ಯ ಏನಿತ್ತು? ಮನೇಲಿ ಒಂದ್ ಜೀರಿಗೆ ಡಬ್ಬಕ್ ಕತ್ತಿರ್ಲಿಲ್ವಾ ಅಂದ್ರು. ಎಷ್ಟಿತ್ತು? 2 ರೂಪಾಯಿ. ನಾನ್ ಚಿಕ್ಕವನಿದ್ದಾಗ ಆಗಿದ್ದೆ 6 ಚಿಟ್ಟೆ, ಆಗ ಬೇಲಿ ಮೇಲೆ ಹಿಡಿತಿದ್ದೆ ಬಣ್ಣದ ಚಿಟ್ಟೆ. ಸ್ಕೂಲಿಗೆ ಬಂದ ಮೇಲೆ ಹುಡುಗಿರು ಹೃದಯ ಕೊಟ್ಟೆ, ನಂಗೆ ಗೊತ್ತಿಲ್ದಂಗೆ ನಾನು ದೊಡ್ಡವನಾಗ ಬಿಟ್ಟೆ. ನನ್ನ ಫ್ರೆಂಡ್ಸ್ ಗಳ ಸಂಘ ಸೇರಿ 3 ಬಿಟ್ಟೆ, ಅವರ ಕಿತ್ತೋಗಿರೋ ಐಡಿಯಾ ಕೇಳಿ ಅಮರ್ ಬಿಟ್ಟೆ. ಅಪ್ಪ ಅಮ್ಮನ್ ಮಾತ ಕೇಳ್ದೆ ನಾನು ಪೂರ ಕೆಟ್ಟೆ. ಚಿಕ್ಕ ಸಾಲ ದೊಡ್ಡ ಸಾಲ, ವಾರದ ಬಡ್ಡಿ ಮೀಟರ್ ಬಡ್ಡಿ, ಹಸು ಲೋನು ಮನೆ ಲೋನು, ಸಿಕ್ಕ ಫೈನಾನ್ಸ್ ಲೋನು, ಧೈರ್ಯ ಮಾಡಿ ಎಲ್ಲ ಸಾಲ ಮಾಡಿಬಿಟ್ಟೆ. ಬಿಸ್ನೆಸ್ ಮಾಡಿ ಎಲ್ಲವನ್ನು ಕಳೆದು ಬಿಟ್ಟೆ. ದೇವ್ರ ಹತ್ರ ಹೋಗಿ ಒಂದು ಮೊರೆಯನಿಟ್ಟೆ, ಏನು ತಪ್ಪು ಮಾಡಿದೆ ಅಂತ ನನ್ನ ಹುಟ್ಟಿಸ್ಬಿಟ್ಟೆ. ಹುಟ್ಬಿಟ್ಟೆ ಏನ್ ಪಾಪ ಮಾಡಿ ಹುಟ್ಟುಬಿಟ್ಟೆ. ಊರ್ ಬಿಟ್ಟೆ ಸಾಲ ಮಾಡಿ ಊರ್ ಬಿಟ್ಟೆ. ಹುಟ್ಬಿಟ್ಟೆ ಏನ್ ಪಾಪ ಮಾಡ್ಕೊಂಡು ಹುಟ್ಟುಬಿಟ್ಟೆ. ಊರ್ ಬಿಟ್ಟೆ ಸಾಲ ಮಾಡಿ ಊರ್ ಬಿಟ್ಟೆ. ಎಲ್ಲ ಈ ಅನ್ನು ಅಬ್ಬಾಯ ಅದು ವಿಮಲ್ 5 ರೂಪಾಯಿ ವಿಮಲ್ ಸಿಗುತ್ತೆ ಅಂತ ಆಗ್ತಿದ್ದಲ್ಲ, ಅದೇ 100 ರೂಪಾಯಿ ಸಿಕ್ಕಿದ್ರೆ ಹಾಕ್ಬಿಡ್ತಿದ್ದ. ವಿಮಲ್ ಹಾಕ್ಬೇಡ ನನ್ಗಾಗಲ್ಲ, ನನ್ ಕಣ್ ನೋಡಕ್ಕಾಗಲ್ಲ. ನನ್ನ ಯಾಕೆ ಸಾಯಿಸ್ತಿದ್ಯಾ? ವಿಮಲ್ ಹಾಕ್ಬೇಡ, ವಿಮಲ್ ಬಾಯ್ ಬೇರೆ ಯಾರಿಗೂ ಊರ್ಗೆಲ್ಲ ಪೇಂಟಿಂಗ್. ವಿಮಲ್ ಬಾಯ್ ಹಾಕ್ಬೇಡ, ವಿಮಲ್ ಹಾಕ್ಬೇಡ. ಸಿದ್ದರಾಮಯ್ಯ ಗೃಹಲಕ್ಷ್ಮಿಯು 2000 ರೂಪಾಯಿ ಹಾಕುವಾಗ ಮಂದಿ ಹಿಂಗಿದ್ರು. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ರೂಪ ನೆಂಬಿದೆ. ಅವು 2000 ರೂಪಾಯಿ ಹಾಕುದ್ ಬಿಟ್ಟಾಗ ಮಂದಿ ಹಿಂಗಾದ್ರು. ಹೇಳಿದ್ದೇನು ಮಾಡಿದ್ದೇನು, ಹಲೋ ಮಿಸ್ಟರ್ ಸಿದ್ದರಾಮಯ್ಯ, ಹೇಳಿದ್ದೇನು ಮಾಡಿದ್ದೇನು, ಅಯ್ಯಯ್ಯೋ ಅನ್ಯಾಯ. ನಮ್ಗಿರೋದು ಒಂದೇ ಒಂದು ಜೀವನ ಕಣೋ, ನಾವ್ ಬೇರೆಯವ್ರಿಗೆ ಎಲ್ಲರಿಗೂ ಸಹಾಯ ಮಾಡ್ಬೇಕು. ಹೌದಾ? ಹಾಗಾದ್ರೆ ನನ್ಕೊಂದ್ 4,000 ಕೊಡು ಮಚ್ಚ. ನೀವ್ ಬೇರೆಯವ್ರಲ್ಲ ಕಣೋ, ನಮ್ಮೂರು. ಬೆಳಿಗ್ಗೆ ತೋಟಕ್ಕೆ ಬಂದ್ಲು, ಕೆಲಸ ಮಾಡ್ತಿದ್ದ ಕರ್ದ್ಬಿಟ್ಟು ಕೂರ್ಸಿದ್ಲು. ಏನಕ್ಕೆ ಅಂತಂದ್ರೆ ಆನೆ ಬಂತು ಒಂದು ಆನೆ ಫ್ರೆಂಡ್ ಅಂತ ಯಾವ್ದೋ ಒಂದು ರೀಲ್ ಮಾಡ್ಬೇಕಂತೆ. ಆಗಲ್ಲ ಅಂದಿದ್ದಕ್ಕೆ ಇದೇಳ್ತಾ ಇಲ್ಲ. ಇಲ್ಲಿ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಇಲ್ಲಿ ನಾನ್ ಕೊಟ್ಟಿರೋದು ಬಿಳಿ ಆನೆ ಮೇಲೆ. ಹೌದಾ? ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ತೊಡೆ ಮೇಲೆ ನಾನು ಫ್ರೆಂಡ್. ಆಡ್ತಾ ಇರೋ ಎತ್ತೆಸಿತೀನಿ ಈಗ. ಯಾವ್ಯಾರಿಗೆ ನನ್ನ ಇಷ್ಟ ಆಗತ್ತೆ ಅವರು ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡಿ. ಯಾವ್ಯಾರಿಗೆ ನನ್ನ ಇಷ್ಟ ಆಗಲ್ಲ ಅವರು 100 ರೂಪಾಯಿ ಕಳಿಸಿ. QR ಕೋಡ್ ಕಳಿಸ್ತೀನಿ, DM ಮಾಡಿ ಇವಾಗ್ಲೇ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. बदमाश। यही नहीं, अभी और सुनिए।
अभी बताता है, अभी तूने गाड़ी में उंगली किया ना, अभी बताता है. तो रुको जरा, सबर करो. बोला धक्का बुक्की नहीं करने का, आराम से लेने का. ಪೊಲೀಸ್ನವರು ನಮ್ಗೆ ಪ್ರೊಟೆಕ್ಟ್ ಮಾಡ್ಬೇಕು, ಅವರೇ ನಮ್ಗೆ ಹೊಡಿತಾರೆ ಅಂತ ಅಂದ್ರೆ ಎಲ್ಲಿದೆ ನ್ಯಾಯ? ಆಯ್ತು, ಆಮೇಲೆ ನೋಡಿದ್ರಲ್ಲ, रोल कैमरा एक्शन. ಆ ಏಟೆಲ್ಲ ನಾನು ಬಂದು ಕೆಲಸ ಮಾಡ್ಬೇಕು, ನನ್ ಮನೆ ನಡೆಯಲ್ಲ, ಈ ತರ ಆಗಿದೆ, ನನಗೆ ಯಾರು ನ್ಯಾಯ ಕೊಡಿಸ್ತಾರೆ ಇವತ್ತು? ನೋವು ಆಗ್ತಿದೆ, ಹೇಳ್ಕೊಳಕ್ ಯಾರಿಲ್ಲ ಮೇಡಮ್. ನಾನ್ ನ್ಯಾಯ ಕೇಳಕ್ ಹೋಗಿದ್ದೆ, ತಪ್ಪಾಗಿದ್ರೆ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ? ನೋಡಿದೆ ತುಂಬಾ ಅಲ್ಲಿ ಎಷ್ಟು ಬಾಸುಂಡೆ ಬಿದ್ದಿದೆ, ಎಷ್ಟು ಜೋರಾಗಿ ಇಡೀ ಇದೆಲ್ಲ ಕೆಂಪಾಗಿದೆ ಅಲ್ಲ ಜೊತೆ. ಮಾವ ನಿನ್ ಮಗಳ ನಂಗೆ ಕೊಡುವ ಮರೆ. ನಿನಗೆ ಕೊಡ್ತೀನಿ ತಳ್ಳಿ, ಇನ್ನು ಸಣ್ಣ ಕೆದಳಕಿ, ಈಗ 5ನೇ ಕ್ಲಾಸ್ ಹೊಂಟಾಳ. ನಾಳೆ ದೊಡ್ಡ ಕೈ ಮೇಲೆ ಕೊಡೋಣ ಅಂದ್ರೆ ಏನ್ ಮಾಡ್ಬೇಕು? ಲೇ ಮಂಜ, ಆ ಹುಡುಗಿ ನನಗದಾಳ, ಆ ಹುಡುಗಿ ಮೇಲೆ ಏನ್ರ ಕಣ್ಣ ಹಚ್ಚಿನ ಕಣ್ಣ ಕೇಳ್ತ ನೋಡೇನು. ಹೇಳಿಯ ಥ್ಯಾಂಕ್ ಯು ಮಾವು. 10 ರೂಪಾಯಿ ಹಾಕಿ ಅರ್ಜೆಂಟ್ ಐತಿ, ಹಾಕಿದೀನಿ, ಚೆಕ್ ಮಾಡು, ಫಾಲೋ ಮಾಡು, ಹಾಗೆ ಖುಷಿಯಾಗಿರು. ಇನ್ನು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀನಿ, ದೊಡ್ಡ ದೊಡ್ಡ ಕಮೆಂಟ್ ಹಾಕ್ಬೇಡ್ರಿ, ಖುಷಿಯಾಗಿರು. ವೈಫೈ ಏನ್ ಮಾಡ್ದಂಗೆ? ಸೆಟ್ಟಿಂಗ್ಸ್ ಹೋಗಪ್ಪ, ಸೆಟ್ಟಿಂಗ್ಸ್ ಹೋದೆ, ಮೇಲ್ ನೋಡು, ಇಲ್ಲಿ ನೋಡ್ದೆ, ಏನ್ ಕಾಣಿಸ್ತೈತೆ? ತೆಂಗಿ ಮರ ಕಾಣ್ತೈತೆ, ಕಾಯಿ ಕಾಣ್ತೇವೆ, ಎಳ್ನೀರು ಕಾಣ್ತೇವೆ. ಸುಮ್ನೆ ತಮಾಷೆಗೆ ಹೇಳ್ತಾ ಇದ್ದೀನಿ. ನಿಮ್ ಫೋನಲ್ಲಿ ಎಷ್ಟು ಚಾರ್ಜ್ ಆಯ್ತು, ಆ ಏಜ್ಗೆ ನಿಮ್ ಮದುವೆ ಆದ್ರೆ ಹೆಂಗಿರುತ್ತೆ? ಫಾಲೋ ಮಾಡ್ರಪ್ಪ. ಸುಮ್ನೆ ನಾವು ನಿಮ್ಮ ಪ್ರೀತಿಯ ಪ್ರಜ್ವಲ್. ಈಗ ನೋಡ್ರಿ, ಇಲ್ಲಿ ಡ್ರಿಪ್ ಪೈಪ್ ಬೆಳಗ್ಗೆ ಬಂದಿದ್ದೇವೆ. ಡ್ರಿಪ್ ಪೈಪು ಇವತ್ತು ಬೆಳಗ್ಗೆ ಭಾಳ ಸುಸ್ತಾಗಿದೆ. ನೋಡ್ರಿ, ಇದು ಬರ್ತಾ ಇಲ್ಲ, ಇವು ಹುಲ್ಲು ಬರೋಬ್ಬರಿ ಇದೆ. ಅದ ಡ್ರಿಪ್ ಪೈಪು ಭಾಳ ಹುಲ್ಲಿನಲ್ಲಿ ಸಿಕ್ಕೊಂಬಿಟ್ಟಿದೆ. ಆದರೂ ಪ್ರಯತ್ನ ಮಾಡಿ ತೆಗೆಯಕ್ಕಿಚ್ಚಿದ್ದೇವೆ. ತುಂಬ ಬಿರುಸಿದೆ, ಸಾಧ್ಯವಿಲ್ಲ. ಇದೇನೋ ಅಂತಾರಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಾಣಿಯಲ್ಲಿ ಮಿರ್ಚಿ ಇದೆ, ಅದನ್ನು ತಿಂದು ಬಂದರೂ ಆಗ್ತಿಲ್ಲ. ಧನ್ಯವಾದಗಳು. ಫಾಲೋ ಆಗಿ ಲೈಕ್ ಮಾಡಿ. ನನ್ನ ಕಡೆ ಏನು ಟ್ಯಾಲೆಂಟ್ ಐತೆ ಅಂತ ನನಗೆ ಇನ್ನೂ ತನಕ ತಿಳಿದಿಲ್ಲ. ನಾನು ಇನ್ನೂ ತನಕ ಐ ಹ್ಯಾವ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್, ಈ ನನ್ನ ಕಡೆ ಏನು ಟ್ಯಾಲೆಂಟ್ ಐತಿ ಅಂತ. ಯಾಕಂದ್ರೆ ಶಾಣೆ ಅದಿ, ಅದು ಇತ್ತ ಪೂರ್ತಿ ಹಸಿ ದಡ್ಡು ಇಲ್ಲ, ಇತ್ತ ಪೂರ್ತಿ ಶಾಣೆನೂ ಇಲ್ಲ, ಆ ನಟ್ಟು ನಡು. ಆಯ್ತಪ್ಪ, ಡಾನ್ಸ್ ಮಾಡ್ತಿ, ಅದು ಮಾಡ್ತೀನಿ, ಡಾನ್ಸ್ ಚಲೋ ಮಾಡ್ತೀನಿ. ಅದು ಹೆಂಗ ಪೂರ್ತಿ ಮಸ್ತ್ ಫಸ್ಟ್ ಕ್ಲಾಸ್ ಡಾನ್ಸ್ ಮಾಡೋರ್ಗತ್ತೇನೂ ಇಲ್ಲ. ಏನೋ ಡಾನ್ಸ್ದಾಗ ಸಾಧನೆ ಮಾಡ್ತೀನಿ, ಅದು ಇಲ್ಲ. ಹಾಡು ಹಾಡಕ್ಕೆ ಬರ್ತೈತಿ, ಅದಂತೂ ಬರೋದಿಲ್ಲ ಬಿಡ್ರಿ. ಡ್ರಾಯಿಂಗ್ ಮಾಡ್ತೀನಿ, ಡ್ರಾಯಿಂಗು ಚಲೋ ಮಾಡ್ತೇನೆ. ಅದು ಹೆಂಗೆ ಗೊತ್ತಾ, ನಟ್ಟು ನಡು. ಇತ್ತಾಗ ಭಾಳ ಚಲೋನೂ ಇಲ್ಲ, ಇತ್ತಾಗ ಇವ್ರು ಖರಾಬ್ ಮಾಡೋರು ಇರ್ತಾರೆ ನೋಡು, ಹಂಗೂ ಇಲ್ಲ. ಡ್ರಾಯಿಂಗ್ ಮಾಡಕ್ಕೆ ಬರ್ತೈತೆ ನನಗೆ, ಬಟ್ ಏನು ಉಪಯೋಗ? ಆಯ್ತಪ್ಪ, ಈಗಿಂಗೆ ಹೊಸದೊಂದು ಏನ ಕಾಂಟೆಂಟ್ ಕ್ರಿಯೇಷನ್ ಮಾಡತ್ತೀನಿ. ಓಕೆ, ವಿಡಿಯೋಗಳು ಮಾಡ್ತೀನಿ, ಮಾತಾಡ್ತೀನಿ. ಅದು ಹೆಂಗ, ಅದು ಎವರೇಜ್ ಲೆವೆಲ್ದಾಗ. ಅವ್ರೊಳಗೂ ಜಾಸ್ತಿ ಸೊ ನನಗೆ ತಿಳಿವಾಲ್ತ ನಾ ಎದ್ರೋಗ ಟ್ಯಾಲೆಂಟೆಡ್ ಅದೇನಂತ ನಂಗೆ ನಿಜವಾಗ್ಲೂ ತಿಳಿವಾಲ್ತ. ನನಗೆ ದೇವ್ರ ಇಂಥವ್ರನ್ನ, ನಮ್ಮಂಥವ್ರನ್ನ ಅಂದ್ರೆ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡಾಕತ್ತೀವಿ. ಶಾಣೆ ಇಲ್ಲಿ ಅಮೇರಿಕಾಗ ಬಂದೇನಿ, ನೌಕರಿ ಹುಡ್ಕ, ಅದು ದೇವ್ರೆ ಸಾಕಾಗ್ಬಿಟ್ಟೈತೆ. ಅದು ತಲೆ ಕೆಟ್ಬಿಟ್ಟೈತೆ ನನಗೆ. ನಾ ಏನು ಮಾಡಾಕತ್ತಿ ನನ್ನ ಜೀವನದಾಗ ನನಗೆ ದೇವ್ರಾಣಿಗೂ ತಿಳಿವಾಲ್ತ. ಲಿಟ್ರಲಿ ನನಗೆ ಎಷ್ಟು ಸಿಟ್ಟು ಬರತೈತಿ. ಇತ್ತ ಫುಲ್ ಶಾಣೆನೂ ಮಾಡಿಲ್ಲ, ಇತ್ತ ಫುಲ್ ದಡ್ಡು ಮಾಡಿಲ್ಲ. ಇದೇನು ನಟ್ಟು ನಡು ಇರ್ತಾರ ನೋಡು, ನಟ್ಟು ನಡು ನಮ್ಮಂತವ್ರ ಸಿಕ್ಕೊಂಡು ಸಾಯಕತ್ತೇವ್ ನಾವು. ನನಗೆ ತಿಳಿಯವಲ್ತ ನನ್ನ ಜೀವನದಾಗ ನಾ ಏನು ಮಾಡಿದ್ರೆ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಇನ್ನರ್ ಟ್ಯಾಲೆಂಟ್. ದೇ ಹ್ಯಾವ್ ಟು ನೋ ಸಂಬಡಿ ಈಸ್ ಗುಡ್ ಇನ್ ಬಿಸ್ನೆಸ್, ಸಂಬಡಿ ಈಸ್ ಗುಡ್ ಇನ್ ಡಾನ್ಸ್, ಸಂಬಡಿ ಈಸ್ ಗುಡ್ ಇನ್ ಸಿಂಗಿಂಗ್, ಸಂಬಡಿ ಈಸ್ ಗುಡ್ ಇನ್ ಎಜುಕೇಶನ್, ಫಲಾನ ಡಿಮ್ಕಾನ ಎಲ್ಲ ಯಾರಿಗಾರ ಗೊತ್ತಿರ್ತೈತಿಪ್ಪ. ಕುರಿ ಕಾಯೋನ್ಗೂ ಗೊತ್ತಿರ್ತೈತಿ ಕಿ ನಾ ಅದ್ರೊಳಗೆ ಶಾಣೆ ಅದೇನಿ. ನಾ ಏನು ಹೇಳತ್ತೀನಿ ಅಂತ ನಿಮ್ಗೆ ತಿಳಿಯತ್ತಿಲ್ಲೋ. ಇನ್ನು ನನಗೆ ಯಾಕೆ ತಿಳಿವಾಲ್ತು? ಇನ್ನು ನಾವು ಬೆಕ್ಕ ಇದ್ರೊಳಗೆ ಈ ಸಂಘದಾಗ ನಾವು ಬೇಕಿಲ್ಲ. ನನ್ನ ಫ್ರೆಂಡ್ಸು ಅದಾರ, ಅವ್ರಿಗೂ ಇನ್ನೂ ತನ ತಿಳಿವಲ್ತ. ಅವ್ರೊಳಗೆ ಟ್ಯಾಲೆಂಟ್ ಏನೈತಿ, ಅದರಿಂದ ಅವ್ರು ಎಕ್ಸ್ಟ್ರಾಡಿನರಿ ಮೈಂಡ್ ಬ್ಲೋಯಿಂಗ್ ಜಿಂದಗಿದಾಗ ಏನಾದರೂ ಒಂದು ಸಾಧನೆ ಮಾಡ್ತಾರೆ ಅನ್ನೋದು. ಸೊ ಗೈಸ್, ಇಫ್ ಯು ಆರ್ ಇನ್ ದ ಸೇಮ್ ಬೋಟ್,
ಪ್ಲೀಸ್ ಕಾಮೆಂಟ್ ಡೌನ್. ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಸೊ ವಿಷಯ ಏನಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಟೈಮ್ 10:15 ಆಗೈತಿ. ಸೊ ನಾನು ಎಲ್ರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಾತು, ಕಣ್ಣಲ್ಲಿ ಕಾಡ್ಗೆ ನಿನ್ನ ಹಾಳ್ ಜರ ಜಲ್ದಿ ಹೇಳ ಬೈ, ನಾನು ನಾಳೆ ಮುಂಜಾನೆ ಹೈದರಾಬಾದ್ ಹೋಗದ್ದ. ಪಡೆ ಮಿದಕ್ಕೆ ಮನ್ಯಾಗ 9 ತೋಳಿಗೆ ತಿಂದು ಬಂದು ಕಾಯಿಸಿ ತಿಂದಿಲ್ಲಮ್ಮ ಕುಂತಿ ನೋನ ತಿಂದಿನ ಕೇಳಕ್ ಬರಲ್ಲ ನಾ ಕೊಯ್ಡಿ ನೋನ ಒಟ್ಟಿಗಿಟ್ಟು ಮೇದಿ ತಿನ್ನಿಗೆ ನೋನ ನೀರು ತಿಂದಿದ್ದು 9 ಹೋಳಿಗೆ, ನಾನು ಕಣ್ಣಿ ತಿಂದಿಲ್ಲ ಹೋಳಿಗೆ ಕೊಟ್ಟಿನ ಕೈ ತಿಂದಿಲ್ಲ, ಹೋಳಿಗೆ ತಿಂದಿಲ್ಲ. ನಿಮ್ಮೆ ಡ್ರೆಸ್ ಮಾಡಿ ನಾ ಕುಡಿಸ್ರಂಗೆ ಕೊಯ್ಡಿ ಅದಕ್ಕೆ ಒಟ್ಟಿಗಿಟ್ಟು ಮೇದಿತ್ತು ನೋನ. ಯಾವಾಗ್ಲೂ ಹೆಂಡತಿ ಜೊತೆನೆ ಇರ್ತೀರಲ್ಲ, ಬೋರ್ ಆಗಲ್ವಾ ಬ್ರದರ್? ಹಿಂಗ್ ಕಮೆಂಟ್ ಹಾಕಿದ್ರೆ ಹೆಂಗೆ ಬ್ರದರ್? ಜೀವನ ಹೆಂಗ್ ಮಾಡೋದು ಬ್ರದರ್? ನಮ್ದು ಮುತ್ತರತ್ನ ಎಪಿಸೋಡ್ಸ್ ಎಲ್ಲ ನೋಡಿನೂ ಹಿಂಗೆ ನೋಡಿಲ್ವಾ? ಅದಕ್ಕೆ ಹಿಂಗೆಲ್ಲ ಕಮೆಂಟ್ ಹಾಕ್ತಿದ್ರೆ ಬ್ರದರ್. ಪ್ರೊಮೋ ಬ್ಲಾಗ್ಸ್ ಎಲ್ಲ ಐತೆ ಬ್ರದರ್, ಈಗಲೇ ನೋಡ್ಬಿಡಿ ದಯವಿಟ್ಟು. ಹೋಗಿ ಫಸ್ಟ್ ಕರೆಕ್ಟ್ ಆಗಿ ನೋಡ್ರಿ. ಏನಕ್ಕೆ ಬ್ರದರ್ ಬೋರ್ಗಿರಲ್ಲ ಅಂತೀರಾ? ಬೋರ್ ಆಗಕ್ ಆಯ್ತದ ಬ್ರದರ್? ಆಗತ್ತಾ? ಆಗಕ್ಕಾಗತ್ತಾ ಹೇಳ್ರಿ. ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಬ್ರೋ ನಿಮ್ಮ ಪ್ರಾಣ ಬೇಕು, ಪ್ಲೀಸ್ ಸತ್ತೋಗಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಖುಷಿ ಆಗಿರಿ. ಇನ್ಸ್ಟಾಗ್ರಾಮಲ್ಲಿ ಈ ಫೇಕ್ ಐ ಡಿ ನನ್ನ ಮಕ್ಕಳು ಮಾಡೋ ಅವಾಂತರಗಳು ಒಂದೆರಡಲ್ಲ. ಇವ್ರಿಗೆ ಮಾಡೋದಕ್ಕೆ ಬೇರೆ ಕೆಲಸವೇ ಇಲ್ವೇ ಏನೋ. ಈ ರೀತಿ ಫೇಕ್ ಐ ಡಿ ಕ್ರಿಯೇಟ್ ಮಾಡೋದು, ಯಾರ್ಯಾರಿಗೂ ಬ್ಯಾಡ್ ಮೆಸೇಜ್ ಹಾಕಿ ಎಸ್ಕೇಪ್ ಆಗಿಬಿಡೋದು. ಈ ಇನ್ಸ್ಟಾಗ್ರಾಮ್ನವ್ರಿಗೆ ಒಂದು ಮೊಬೈಲ್ ನಂಬರ್ನಿಂದ ಒಂದೇ ಐ ಡಿ ಯೂಸ್ ಮಾಡೋ ರೀತಿಯಲ್ಲಿ ರಿಸ್ಟ್ರಿಕ್ಷನ್ ಹಾಕಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಒಂದೇ ನಂಬರ್ನಿಂದ ಒಂದೇ ಐ ಡಿ ಕ್ರಿಯೇಟ್ ಆದರೆ ಇಂಥವ್ರು ನನ್ನ ಮಕ್ಕಳನ್ನ ಒಳಗೆ ಹಾಕಿಸ್ಬೋದು. 1500 ಹಾಕಿ ಬ್ರೋ, ನನಗೆ ಫೋನ್ ಬರುತ್ತೆ. ತಮ್ಮ, ನಾನೇ ನಿನಗೊಂದ್ 1000 ರೂಪಾಯಿ ಹಾಕ್ತೀನಿ. 1000 ಅಂತೂ ಇಲ್ಲ, 100 ರೂಪಾಯಿ ಹಾಕ್ತೀನಿ. ಒಂದ್ ಯಾವ್ದಾರ ಕನ್ನಡ ಬುಕ್ಕ ತಗೋ. ಮೊದಲ ಕನ್ನಡ ಮಾತಾಡೋದು ಕಲಿ. ಅದು ಫೋನ್ ಅಲ್ಲ, ಪುಣ್ಯ ಅದು. ಓಕೆ ಬ್ರೋ, ಹಾಕಿನಿ, ಚೆಕ್ ಮಾಡ್ಕೋ. ನೋಡಪ್ಪ, 1500 ಹಾಕ್ಯಾನಂತ. ಮಳ್ಳ, ನಾವ್ ಬಡವ್ರ ಇದೀವ್ಲಿ, ಹುಸುಳಿ ಮಕ್ಕಳಲ್ಲ. ಅವ್ನು 15 ರೂಪಾಯಿ ಹಾಕಿಸಿದ ಮಗ, ಅದಕ್ಕೆ 2 0 ಮತ್ತೆ ಎಡಿಟ್ ಮಾಡ್ಯಾನ. 1500 ಹಾಕ್ಯಾನಂತಲೇ. ಏನ್ರ ತಿಳಿದಿರೋ ನೀವು ಇನ್ಸ್ಟಾಗ್ರಾಮ್ ನೋಡೋರ್ ನಾನು ಹುಚ್ಚರ್ ಗಿಚ್ಚರ್ ಅಂತ ತಿಳಿದಿರೇನ ಹೆಂಗ? ನಾವು ಎಲ್ಲಿಂದ ಬರ್ತಿರ್ಲಿ ತಲೆ ಆಡಾಕ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತ ಈ ಹುಡುಗನ್ ಕಮೆಂಟ್ ನಾಗ ನೋಡ್ಬೇಕು, ಅಣ್ಣ ನನಗ ಅರ್ಜೆಂಟ್ ಐತಿ, ನನಗೊಂದ್ 100 ಹಾಕು, ನನಗೊಂದ್ 1000. ನಿಮ್ ಒಂದ್ ಭಿಕ್ಷೆ ಬೇಡಕ್ ಒಂದ್ ಮಿತಿ ಇರ್ತೈತ್ಲೇ. ಒಂದ್ ಸಣ್ಣ ಹುಡುಗರು ಬಲ್ಲಿ ಭಿಕ್ಷೆ ಬಿಡೋದ? ಎಂತ ಕರ್ಮ್ ಬತ್ತಪ್ಪ ನಾವು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.